ಅವರು ಇಂಚನಹಳ್ಳಿ ತಾಂಡೆ ಅವ್ರದ್ದು ಅವರು ಪರಿಸ್ಥಿತಿ ಗಂಭೀರ ಇದ್ದಾಗೆ ಅವರು ದುಡಿಯಾಕಂತ ಬಂದಾರ ಸರ್. ಅವನಿಗೆ ಸೆರೆ ಕುಡಿಸಿ ಮೋಸ ಮಾಡಿ ಅವನು 5 ಮಂದಿ ಅವ್ರಿಗೆ ಕಾಲು ಕಟ್ಟಿ ಅವ್ನು ಕಿರ್ಕೋಕೆ ಆಟ ಕೊಟ್ಟು ಅವ್ನು ಇಂಚು ಕಡ್ದಂಗೆ ಕಡ್ದಾರ್ರಿ ಸರ್. ಭಾಳ ಅನ್ಯಾಯ ಮಾಡಿದ್ದಾರೆ ಸರ್. ಅಂಥ ಅನ್ಯಾಯ ಈ ಜನ್ಮದಾಗೂ ನೋಡಂಗಿಲ್ಲ ಸರ್. ಅವ್ರೇನು ರಾಕ್ಷಿ ಅದಾರೋ ಏನು ಅದಾರೋ, ರಾಕ್ಷಿಯಾರ ಈ ಥರ ನೋಡಿಲ್ಲ ಸರ್ ನಾವು. ಆ ನಮೂನಿ ಸೀರಿಯಸ್ ಆಗಿ ಮಾಡ್ಯಾರ ಸರ್. ಅವ್ರಿಗೆ ನಮ್ಮ ತಂಗಿ ಆಗ್ಬೇಕ್ರಿ ಲಕ್ಷ್ಮಿ ಅಂಥೇಳಿ ಅವ್ರು ನೋಡಿದ್ರೆ 3-4 ಆಪ್ರೇಷನ್ ಆಗೈತೆ ಸರ್. ದೊಡ್ಡ ಅನ್ಯಾಯ ಮಾಡಿದ್ದಾರೆ ಸರ್. ಅವ್ರದ್ದೇನು ಹೊಲ ಇಲ್ಲ, ಭೂಮಿ ಇಲ್ಲ, ಏನಿಲ್ಲ. ಅವ್ರು ನೋಡಿದ್ರೆ ಕೈ ಮೇಲೆ ದುಡ್ಕೊಂಡು ತಿನ್ನೋರು ಸರ್. ಭಾಳ ಅಂದ್ರೆ ಭಾಳ ಅನ್ಯಾಯ ಆಗೈತೆ ರೀ. ಅವ್ರ ಜೀವಾದಿ ಶಿಕ್ಷೆ ಆಗಬೇಕು. ಅವ್ರಿಗೆ ಪೊಲೀಸರು ಅವ್ರ ರಕ್ಷಣೆ ಕೊಡಬಾರ್ದು. ಅವ್ರಿಗೆ ಜೀವಾದಿ ಶಿಕ್ಷೆ ಆಗಬೇಕಂದ್ರೆ ಆಗಬೇಕು ಸರ್. ಫಸ್ಟ್ ಲಚ್ಚು ಅಂತೇಳಿ ಅವ ನೇಂಬರ್ ರೀ ಸರ್. ಅವ್ನು ಹಿಂಬ್ಯಾಲೆ ಅವನ ನೇಂಬರ್ ಈಗ ಒಂದು 3-4 ತಿಂಗಳ ಮುಗೀತು ಸರ್. ಆಮೇಲೆ ನಾವು ಲೇಬರಾಗಿ ನಾ ದುಡಿಸ್ತೇನಪ್ಪ, ನಮ್ಮ ಸಾವ್ಕಾರ ಚಲೋ ಅದಾನ ಅಂತೇಳಿ ಮೊದಲು ಒಂದು 15 ದಿವಸ ದುಡ್ದಿದ್ದ ಸರ್. ಆಮೇಲೆ ಮನೆಯಾಗ ಒಂದು ಸ್ವಲ್ಪ ತೊಂದರೆ ಇದ್ದಾಗ ಮತ್ತು ವಾಪಸ್ ಬಂದಿದ್ದ ಸರ್. ಅವ್ರದ್ದು ಒಂದು 5-6 ಸಾವಿರ ರೂಪಾಯಿ ಸಾಲ ಇತ್ತು ಸರ್. ನಾನು ರೊಕ್ಕ ಹಾಕ್ಕೊಂಡೋಗಿ ನೀ ಬರ್ತೀಯ ಇಲ್ಲೋ, ಬರ್ತೀನಪ್ಪ ಅಂಥೇಳಿ ವಾಪಸ್ ಬಂದಾನ ಸರ್. ವಾಪಸ್ ಬಂದಾನಂದ್ರೆ ರಾತ್ರಿ 9-8ವರೆಗೆ ಅಂದ್ರೆ ಅವ್ನು ಕ್ಲಾಸ್ ಮಾಡ್ಯಾರ ಸರ್. ಏನು ಕಾರಣ ಇಲ್ಲ ಸರ್. ಸುಮ್ಮಿ ಮನುಷ್ಯ ಅವನು, ಯಾವ ದೋಷ ಇಲ್ಲ, ಏನಿಲ್ಲ. ಅವನು ಅಂಥ ನೀಚ ಮನುಷ್ಯ ಅಲ್ಲ, ಯಾರ ಜಗಳ ಮಾಡೋದು ಮನುಷ್ಯ ಅಲ್ಲ. ಅವ್ನು ಊರಾಗ 1 ನಂಬರ್ ಮನುಷ್ಯ ಸರ್. ಅಂಥವನು ಕೊಂದಾರ ಸರ್. ಯಾವ ದೋಷ ಇಟ್ಕೊಂಡು ಏನು ಮಾಡಿದಾರೋ ಅದು ದೇವರಿಗೆ ಗೊತ್ತ ಸರ್. ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಹೆಂಡ್ತಿಗೂ ಏನು ಬೇದಿಲ್ಲ ಸರ್. ನಮ್ಗೆ ಗೊತ್ತಿಲ್ಲ ಸರ್. ಅವ್ರ ಹೆಂಡ್ತಿಗೆ ಸಮಸ್ಯೆ ಏನಿಲ್ಲ. ಅವ್ರಿಗೆ ಯಾವ ಲೆಕ್ಕದಿಂದ ಅವ್ರಿಗೆ ಕೊಂದಾರೋ ಈ ಪರಿಸ್ಥಿತಿ. ಕಾಲು ಕಟ್ಟಿ ಅವ್ನು ಬಳಕ್ಕೆ ಹೋದಾರೋ, ಕಾಲಿಗೆ ಪ್ಯಾಚರ್ ಮಾಡ್ಯಾರೋ, ಎಲ್ಲ ಭಾಳ ನಮೂನಿ ಮಾಡಿಬಿಡ್ತಾರೆ ಸರ್. ನಮ್ಮೂರವಲ್ರಿ ಸರ್. ನಾವು ಇರೋದು ಸಿಗಿಗಟ್ಟಿ. ನಮ್ಮ ತಂಗಿ ಅವ್ರಿಗೆ ಕೊಟ್ಟಿದ್ದೇವೆ, ಸಿಗಿಗಟ್ಟಿ ತಾಂಡೆ ಅಂಥೇಳಿ. ನಾವು ಇಂಚನಹಳ್ಳಿ ತಾಂಡೆಗೆ ನಮ್ಮ ತಂಗಿ ಕೊಟ್ಟಿದ್ದೇವೆ ಸರ್. ಹಾಂ, ಇವನ ಜೊತೆ ಮುಂಚೆ ಬಂದಿದ್ರು ಸರ್. ಒಂದು 8 ದಿವಸ ಕೆಲಸ ಮಾಡಿ ಮತ್ತು ವಾಪಸ್ ಊರಿಗೆ ಬಂದಿದ್ದರು. ಊರಿಗೆ ಬಂದಾಗ ಒಂದು 5-6 ಸಾವಿರ ರೂಪಾಯಿ ಸಾಲ ಆಗಿತ್ತು. ಅವ್ರು ಕೊಡೋರಿದ್ರು ಮೇಸ್ತ್ರಿದು. ನನ್ನ ಸಾಲ ತೀರಿಸ್ಬಾರಪ್ಪ, ನೀ ಬಾರಪ್ಪ ನಾನು ಅಂಥೇಳಿ ಕರೆಸಿದ್ರು. ಚಲೋ ಮೇಸ್ತ್ರಿ ಬಿಡು ಅಂಥೇಳಿ ಅವ್ನು ನೆಂಬಿ ಬಂದಾರ ಸರ್. ಇವ್ರು 5 ಮಂದಿ ಇವ್ರು ಈ ಮೋಸ ಮಾಡಿ ಅವ್ನು ಕೊಂದಾರ ಸರ್. ಪ್ಲ್ಯಾನ್ ಮೊದಲ ಮಾಡ್ಕೊಂಡಾರ ಸರ್. ಅವ್ನು ಪ್ಲ್ಯಾನ್ ಮಾಡ್ಕೊಂಡ ಹೋದಾರ. 3 ಚಾಕು ಸಿಕ್ಕಾವು ಸರ್. 3-4 ಚಾಕು ಸಿಕ್ಕಾವು. ಪ್ಲ್ಯಾನ್ ಮಾಡ್ಯಕ್ಕೆ ಹೋದಾರ ಸರ್. ಅವ್ಗೆ ಕೆಲಸನೂ ಇಲ್ಲ ಸರ್. ಬೆಳಿಗ್ಗೆ ಅಂದ್ರೆ ಕೆಲ್ಸಕ್ದಾಗ ರಾತ್ರಿನ ಹೊಡೆದ್ಬಿಡ್ತಾರೆ ಸರ್ ಅವ್ಗೆ. ಅವರು ಮರ ಕಡಿತಾರೆ ಸರ್. ಇಲ್ಲಿ ಇಲ್ಗೇರಿ ಮರ, ಆಕೇಶ ಮರ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮರ, ಮತ್ತು ಹಿಂಗೇನಾರು ಪರ್ಮಿಟ್ ಇರ್ತಾವಲ್ಲ ಸರ್, ಲೋಕಲ್ ಗಿಡ. ಅವರು ಲೋಕಲ್ ಗಿಡ ಹಿಡಿತಿದ್ರಂತೆ. ಅವರು ಲೋಕಲ್ ಕೆಲಸ ಮಾಡೋಕ್ಕಂತ ಬಂದಿದ್ದಾರೆ ಸರ್. ಅವರು ಒಬ್ಬನೇ ಮಗ ಸರ್. ಏನಂತ ಗೊತ್ತಿಲ್ಲ ಸರ್. ಪೊಲೀಸರು ನಮ್ಗೇನು ಹೇಳಿಲ್ಲ. ನಾವು ಏನಿದ್ದು ತೀರ್ಮಾನ ತಗೋತೇವೆ, ನಾವು ಬಿಡಲ್ಲ, ನೀವು ಅದನ್ನು ಕಾಳಜಿ ಬಿಡ್ರಿ ನಿಮ್ಮದು ಅಂತ ಹೇಳಿ ನಮ್ಮ ಪೇಷಂಟ್ ಅವ್ನಿಗೆ ಕೊಟ್ಟಾರೆ ಸರ್. ಅರೆಸ್ಟ್ ಮಾಡಿದ್ದಾರೆ. 5 ಮಂದಿಗೆ ಮಾಡಿದ್ದಾರೆ ಸರ್. ಕುಣ್ಕುಳ್ನಾಮ, ಪರ್ಸೂರಿ, ಅರುಣ, ನೇಂಬರ್ ಲಚ್ಚು, ಬ್ಯಾರೆ ದೈಕೋಪ ಬಿಳ್ಜನ ಮಂದಿರಿ ಊರಾನವರು. ನಮಗೆ ನಮ್ಮ ತಂಗಿ ಕಾಲ್ ಮಾಡ್ಯಾರ ಇವರು. ನಮ್ಮ ತಂಗಿಯಾಗಿ ನಮ್ಗೆ ಕಾಲ್ ಮಾಡ್ಯಾರ ಸರ್. ನಮ್ಮ ಕಾಲ್ ಬಂದಿಲ್ಲ ಸರ್. ಚಾಕುಲೆ ಹೊಡೆದಾರೆ ಸರ್. ಚಾಕುಲೆ ಹೊಡೆದಾರೆ. ಅವ್ನು ಸೆರೆ ಮಕ್ಕೊಬೇಕಂತ ಮಕ್ಕೊಂಡಿದ್ದಾನೆ ಸರ್. ಅವಂಗೆ ಹೊಡಿತಾರನೂ ಭಾವನೆಯೂ ಇಲ್ಲ. ಅವೇನು ಮಣಗಬೇಕಂತೇನು ಮಕ್ಕೊಂಡಿದ್ದಾನಲ್ಲ ಸರ್. ಏನಿಲ್ಲ. ಇವರು 3-4 ಮಂದಿ ಅವ್ನ ಕಾಲು ಕೈ ಹಿಡ್ಕೊಂಡು ಒಬ್ಬಂಗೆ ಕುತ್ತಿಗೆ ಹೋದಾನ ಸರ್. ಅವ್ನು ಕುತ್ತಿಗೆ ಹೋದಾನ ಸರ್. ಕುತ್ತಿಗೆ ಹೋದ ಮತ್ತು ಅವಂಗೆ ಜೀವ ಒಂದು ಸ್ವಲ್ಪ ಹೊಳ್ಯಾಡಿನ ಸರ್. ಉಸಿರಾಟ ಬಂದಿದೆ. ಇವ್ನು ಸತ್ತಿಲ್ಲ ಅಂಥೇಳಿ ಸರ್ ಅವಂಗೆ ಮತ್ತೆ ಪ್ಯಾಚರ್ ಮಾಡ್ಯಾರ ಸರ್. 2 ಸಲ ಹೊಡೆದಾರ ಸರ್ ಅವ್ನು ಪ್ಯಾಚರ್.